ನಾವು ಹುಬ್ಳಿ ಧಾರವಾಡ ಬಿಜೆಪಿಯಲ್ಲಿ ಭುಗಿಲೆದ್ದಿರುವಂತದ್ದು ಭಿನ್ನಮತ. ಒಂದ್ ಕಡೆ ಶೆಟ್ಟರ್ ಅವರನ್ನ ನೋಡ್ತಾ ಇದ್ವಿ. ಹುಬ್ಳಿ ಧಾರವಾಡ ಕೇಂದ್ರ ಕ್ಷೇತ್ರ ಅವ್ರು ಪ್ರತಿನಿಧಿಸ್ತಾ ಇದ್ದಂಥದ್ದು. ಅಲ್ಲಿ ಶೆಟ್ಟರ್ ಅವರಿಗೆ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಚರ್ಚೆ ಆಗ್ತಾ ಇತ್ತು. ಶೆಟ್ಟರ್ ನಂತರ ಮತ್ತೊಬ್ಬ ಮಾಜಿ ಶಾಸಕನ ಮುನಿಸು ಕುಂದಗೋಳ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಭಿನ್ನಮತ ಸ್ಫೋಟವಾಗಿದೆ. ಬಿಜೆಪಿಗೆ ಗುಡ್ ಬೈ ಹೇಳಲಿಕ್ಕೆ ಎಸ್ಐ ಚಿಕ್ಕನಗೌಡರ್ ಸನ್ನದ್ಧರಾಗಿದ್ದಾರೆ ಅಂತ ಹೇಳಲಾಗ್ತದೆ. ಟಿಕೆಟ್ ಕೈತಪ್ಪಿದ್ದಕ್ಕೆ ಎಸ್ಐ ಚಿಕ್ಕನಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪನವರ ದೂರದ ಸಂಬಂಧಿ ಇವರು. ಆಕ್ಚುಲಿ ಅಲ್ಲಿ ಕುಂದಗೋಳ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀಬೇಕಾದ್ರೂ ಕೂಡ ಎಸ್ಐ ಚಿಕ್ಕನಗೌಡರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಆ ಟೈಮ್ನಲ್ಲೇ ಒಪ್ಪಂದ ಆಗಿತ್ತು. MR ಪಾಟೀಲ್ ಅವರಿಗೆ ನೆಕ್ಸ್ಟ್ ಕೊಡ್ತೀವಪ್ಪ, ಈ ಬಾರಿ ನಿಮಗಷ್ಟೇ, ಇದು ಲಾಸ್ಟ್ ಅನ್ನುವ ರೀತಿಯಾದಂಥ ಒಂದು ಸಂಧಾನವನ್ನ ಕೂಡ ಮಾಡಲಾಗಿತ್ತು. ಅದರಂತೆಯೇ MR ಪಾಟೀಲ್ ಅವರಿಗೆ ಆಕ್ಚುಲಿ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಪ್ರಹ್ಲಾದ್ ಜೋಶಿ ಅವರ ಆಪ್ತ ಅನ್ನೋದಕ್ಕಿಂತ ಭರವಸೆಯಂತೆ MR ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ಚಿಕ್ಕನಗೌಡರವರು ಕಂಟಿನ್ಯೂಸ್ಲಿ ಸೋಲ್ತಾ ಬಂದಿರುವಂತ ಹಿನ್ನೆಲೆಯಲ್ಲೂ ಕೂಡ ಅವರಿಗೆ ಅದು ನೆಗೆಟಿವ್ ಆಗಿರುವಂಥದ್ದು. MR ಪಾಟೀಲ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಂತ ಹಿನ್ನೆಲೆಯಲ್ಲಿ ಈಗ ಚಿಕ್ಕನಗೌಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ, ದೊಡ್ಡ ಲಿಸ್ಟೇ ಇದೆ. ಅಲ್ಲಿ ಶಾಸಕರಿಗೆ ಟಿಕೆಟ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಇವರು ಮೂರು ಮಂದಿ ಕೂಡ ತೀರ್ಮಾನವನ್ನ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾಮಿನೇಷನ್ ಕೊಡುವಂತ ಸಂದರ್ಭ ನಮ್ಮ ಶಕ್ತಿ ಪರ ಏನನ್ನೋದನ್ನ ನೀವು ತೋರಿಸಿ ಕೇಳ್ಕೊಂಡು ನನ್ನ ಮಾತನ್ನ ಮುಗ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ತೆಗಿಯಕ್ ಹೋಗ್ಬೇಡ್ರಿ, ಬಿಜೆಪಿ ಹೆಸರು ತೆಗಿಬೇಡ್ರಿ, ಬಿಜೆಪಿ ಹೆಸರು ತೆಗಿಬೇಡ್ರಿ, ಬಿಜೆಪಿ ಹೆಸರು ತೆಗಿಬೇಡ್ರಿ. ಆಕ್ಚುಲಿ ಇಲ್ಲಿ ಆ ಟಿಕೆಟ್ ಘೋಷಣೆಗೂ ಮುಂಚೆ ಅವರಿಬ್ರು ಕೂಡ ಮಾತನಾಡ್ಕೊಂಡಿದ್ರು. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ, ಆಣೆ ಪ್ರಮಾಣ ಬೇರೆ ಎಲ್ಲ ಮಾಡ್ಬಿಟ್ಟಿದ್ರು. ನೋಡಿ ಇಷ್ಟೇ, ಅಲ್ಲಿ ಟಿಕೆಟ್ ಸಿಗೋವರೆಗೂ ಅಷ್ಟೇ, ಸಿಗದೆ ಹೋದ್ರೆ ಹಿಂಗೆ ಬಂಡಾಯ. ಏನ್ ಆಣೆ ಪ್ರಮಾಣ ಮಾಡಿದ್ರು ಕೂಡ ಅಷ್ಟೇ. ಎಲೆಕ್ಷನ್ ಟೈಮ್ ನಲ್ಲಿ ಯೂಶಲಿ ಅವಕಾಶಕ್ಕೋಸ್ಕರ ಪಕ್ಷಾಂತರ ಪರ್ವ ನಡೆಯೋದು, ಅಸಮಾಧಾನದಿಂದ ಪಕ್ಷಾಂತರ ಪರ್ವ ನಡೆಯೋದು ಅದೊಂಥರ ಕಾಮನ್ ಆಗ್ಬಿಟ್ಟಿದೆ. ಬಟ್ ಈಗ ಒಂದೊಂದೇ ಲಿಸ್ಟ್ ಪಕ್ಷದ ರಿಲೀಸ್ ಆಗ್ತಾ ಇದ್ದಂಗೂ ಅದು ಜೋರಾಗಿ ಕಂಡು ಬರ್ತಾ ಇದೆ ಅಷ್ಟೇ. ಇನ್ನೊಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ಅಸಮಾಧಾನಗೊಳ್ತಾ ಇದ್ದಂತೆ ಮಹೇಶ್ ಕುಮಟಳ್ಳಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ಕ್ಯೂರಿಯಾಸಿಟಿ ಏನಾಗುತ್ತೆ ಅಂತ ಇನ್ನೂ ಸಾಕಷ್ಟು ಸುದ್ದಿಗಳಿದಾವೆ, ಅವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.